ಎಲ್ಲ ನಮ್ಮ ಪ್ರೀತಿ ಕನ್ನಡಿಗರಿಗೂ ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗಾಯ್. ಸೊ ಇವತ್ತಿನ ಮ್ಯಾಚು SRH ವರ್ಸಸ್ ಪಂಜಾಬ್ ನಡುವೆ ನಡೀತಾ ಇದೆ. ಸೊ ಇವತ್ತಿನ ಮ್ಯಾಚಲ್ಲಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ, ಪ್ಲೇಯಿಂಗ್ ಲೆವೆನ್ ಏನಾಗಿರ್ಬೋದು ಅಂತ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಗೈಸ್, ಒಂದು ಕಡೆ ಅನ್ಡಿಫಿಟೆಡ್ ಆಗಿ ಉಳ್ಕೊಂಡಿದ್ದಂತ ಪಂಜಾಬ್ ಅವರು 2 ಮ್ಯಾಚ್ನ ಸೋತ್ಕೊಂಡು ಇವತ್ತಿನ ಮ್ಯಾಚ್ಗೆ ಬರ್ತಾರದು. ಇನ್ನೊಂದು ಕಡೆ ಹೈದರಾಬಾದ್ ಅವರು ಕಂಟಿನ್ಯೂಸ್ ಆಗಿ ಮ್ಯಾಚ್ ಗೆತ್ಕೊಂಡು ನಿನ್ನೆ ಒಂದು ಮ್ಯಾಚ್ ಅಲ್ಲಿ ಎಡವಿ ಮತ್ತೆ ಕಮ್ ಬ್ಯಾಕ್ ಮಾಡಕ್ಕೆ ಕಾಯ್ತಾ ಇರ್ತಾರೆ. ಸೊ ಆಕ್ಚುಲಿ ಕೂಡ ಪ್ಲೇ ಆಫ್ ಎಂಟ್ರಿ ಕೊಡೋ ಚಾನ್ಸಸ್ ಇದೆ. ಸೊ ಯಾಕಂದ್ರೆ 10 ಮ್ಯಾಚ್ ಅಷ್ಟೇ ಆಗಿರೋದ್ರಿಂದ 4 ಮ್ಯಾಚ್ ಉಳ್ಕೊಂಡಿದೆ, 12 ಪಾಯಿಂಟ್ ಅಲ್ಲಿ ಇದ್ದಾರೆ. ಇನ್ನೊಂದು 2 ಮ್ಯಾಚ್ ಗೆದ್ರು ಕೂಡ ಆರಾಮಾಗಿ ಎಲಿಜಿಬಲ್. ಹೌದು. ಸೊ 4ಕ್ಕೆ 2 ಮ್ಯಾಚ್ ಗೆಲ್ಬೇಕು. ಸೊ ಐ ಥಿಂಕ್ ಈಸಿ ಇಕ್ವೇಶನ್ ಇದು, ಬೇರೆ ಏನು ಚೇಂಜಸ್ಗಳಿಲ್ಲ. ಬಟ್ ಇಲ್ಲಿ ಏನಪ್ಪಾ ಅಂದ್ರೆ ಪಂಜಾಬ್ ಅವ್ರಿಗೆ ಇನ್ನೂ ಸಖತ್ ಅಡ್ವಾಂಟೇಜ್ ಇದೆ ಅಂಡ್ RCBಗೂ ಅಡ್ವಾಂಟೇಜ್ ಇದೆ. ಏನಪ್ಪಾ ಅಂತಂದ್ರೆ ನಮಗೆ ಹತ್ರ ಇನ್ನೂ 5 ಮ್ಯಾಚಸ್ಗಳು ಉಳ್ಕೊಂಡಿದೆ. ಸೊ ನಾಟ್ ದ ಡೂ ಆರ್ ಡೈ ಸಿಚುವೇಶನ್ಸ್ ಅಂತ ಬರಲ್ಲ, ಬಟ್ ಅಲ್ಲಿವರೆಗೂ ಬಿಟ್ಕೊಳ್ಳೋದು ಬೇಡ ಅಂತ ಪಂಜಾಬ್ ಅವರು ಯೋಚನೆ ಮಾಡ್ತಾ ಇರ್ತಾರೆ. ಕಚ್ಕೊಳ್ಳೋಣ, ಒಂದು ಸೋತ್ರು ಎಲಿಮಿನೇಟೆಡ್ 2 ಅಲ್ಲಿ ಆಡೋ ಚಾನ್ಸಸ್ ಇರುತ್ತೆ. ಹೌದು, ಥಿಂಕ್ ಮಾಡ್ತಾ ಇರ್ತಾರೆ ಇಲ್ಲಿ. ಎಕ್ಸಾಕ್ಟ್ಲಿ. ಯಾಕಂದ್ರೆ ಬ್ರ್ಯಾಂಡ್ ಆ ಥರ ಬ್ರ್ಯಾಂಡ್ ಆಫ್ ಕ್ರಿಕೆಟ್ ಆಡಿರೋದು ರಿಕಿ ಪಾಂಟಿಂಗ್ ಮತ್ತೆ ಶ್ರೇಯಸ್ ಅಯ್ಯರ್ ಅವರು ಕ್ಯಾಪ್ಟನ್ಸಿ ಅಂಡರ್ ಅಲ್ಲಿ. ಸೊ ಐ ಥಿಂಕ್ ಎವ್ರಿ ಒನ್ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಪಂಜಾಬ್ ಅಲ್ಲಿ ನೀವು ನೋಡೋ ಹಾಗಿದ್ರೆ ಐ ಥಿಂಕ್ ಬೌಲಿಂಗ್ ಅಂತ ಬಂದಾಗ ಬೌಲಿಂಗ್ ಅಲ್ಲಿ ಒಬ್ಬರು ಸ್ಟ್ಯಾಂಡ್ ಔಟ್ ಪರ್ಫಾರ್ಮೆನ್ಸ್ ತಗೊಂಡಿದ್ದಾರೆ. ಇವನ್ ವೈಶಾಖ್ ವಿಜಯ್ ಕುಮಾರ್ ಕೂಡ ಒಬ್ಬ ಸ್ಟ್ಯಾಂಡರ್ಡ್ ಬೌಲರ್ ಆಗಿ ಕಾಣಿಸ್ಕೊಂಡಿದ್ದಾರೆ, ಇಂಪ್ಯಾಕ್ಟ್ ಆಗಿ ಬಂದ್ರು ಕೂಡ. ಈ ಕಡೆ ಬ್ಯಾಟಿಂಗ್ ಅಂತ ಬಂದಾಗ ಪ್ರಿಯಾಂಚಾರ್ಯ, ಪ್ರಭ್ಮನ್ ಸಿಂಗ್, ಆಮೇಲೆ ನೆಹಲ್ ವಡೇರಾ ಅಂದ್ರೆ ಒಂದು ಸ್ವಲ್ಪ ರನ್ಸ್ ಬರಬೇಕು. ಬಟ್ ಎನಿವೇಸ್ ಕೆಲವೊಂದ್ಸತಿ ನೋಡಿದಾಗ ಹೆಗ್ಡೆ ಅವ್ರು ನೋಡಿ, ಸುಯೇಶ್ ಹೆಗ್ಡೆ ಅವರು ಆಕ್ಚುಲಿ ಹೊಸಬ್ರು, ಅವರು ಕೂಡ ಲೈಕ್ ಚೆನ್ನಾಗಿ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಸೊ ಎಲ್ಲರೂ ಕೂಡ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಅಪ್ ದಿ ಆರ್ಡರ್ ಇಂದ ಲೈಕ್ ಡೌನ್ ದ ಆರ್ಡರ್ ವರ್ಗು ಕೂಡ. ಸೊ ಇವಾಗ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ಪಂಜಾಬ್ ಅವ್ರಿಗೆ 2 ಲೈಕ್ ಸೋತ್ಕೊಂಡು ಬರ್ತಾ ಇರೋದು. ಸೊ ಅದು ಎಲ್ಲೋ ಒಂದ್ ಸ್ವಲ್ಪ ಸೆಟ್ ಗಾಯಗೊಂಡ ಸಿಂಹದ ಗರ್ಜನೆ ಸೊ ಜೋರಾಗಿರುತ್ತೆ ನನಗೆ. ಸೊ ಇವಾಗ ರೊಚ್ಚಿಗೆ ಹೇಳ್ತಾರೆ. ಅಂಡ್ ಇನ್ನೊಂದು ಕಡೆ ಹೈದರಾಬಾದ್ ಅವರಂತೂ ಕೇಳಲೇಬೇಡಿ. ಐ ಥಿಂಕ್ 300 ಹೊಡಿಬಹುದು. ಬ್ಯಾಟಿಂಗ್ ಅಲ್ಲಿ ಚೆನ್ನಾಗಿದೆ, ಬೌಲಿಂಗ್ ಅಂತೂ ಅಷ್ಟು ಚೆನ್ನಾಗಿಲ್ಲ, ಬಟ್ ಸ್ಟಿಲ್ ಗೆಲ್ತಾ ಇದ್ದಾರೆ ಮ್ಯಾಚಸ್ಗಳನ್ನ. ಬೌಲಿಂಗ್ ಇಂದನೂ ಮ್ಯಾಚ್ ನ ಗೆಲ್ತಾ ಇದ್ದಾರೆ ಅಂದ್ರೆ ಸಮಥಿಂಗ್ ಸ್ಪೆಷಲ್ ಇದೆ ಅಂತ ಹೇಳ್ಬೋದು. ಅಂಡ್ ಎಸ್ಪೆಷಲಿ ಕ್ರೆಡಿಟ್ ಗೋಸ್ ಟು ಇಶಾನ್ ಕಿಶನ್ ಅಂಡ್ ಪ್ಯಾಟ್ ಕಮಿನ್ಸ್ ಅಂತ ಕ್ರೆಡಿಟ್ಸ್ ಕೊಡೋದು. ಯಾಕಂದ್ರೆ ಲಾಸ್ಟ್ ಸೀಸನ್ ಇದೇ ಬೌಲಿಂಗ್ ಇಟ್ಕೊಂಡಿದ್ರು, ಬಟ್ ಈ ಸೀಸನ್ ಅಲ್ಲೂ ಅದೇ ಬೌಲಿಂಗ್ ಇದೆ ಅವ್ರ ಹತ್ರ, ಹೈದರಾಬಾದ್ ಅವ್ರ ಹತ್ರ. ಬಟ್ ಅದನ್ನ ಇಶಾನ್ ಕಿಶನ್ ಅವರು ಟರ್ನ್ ಅಪ್ ಮಾಡಿದ್ರು. ಆಕ್ಚುಲಿ ಅವರೇ ಬೌಲಿಂಗ್ ಇಂದ ಮ್ಯಾಚ್ ನ ಗೆಲ್ಸಕ್ ಸ್ಟಾರ್ಟ್ ಮಾಡಿದ್ದು. ಐ ಥಿಂಕ್ ಇವಾಗ ಬಂದು 2 ಮ್ಯಾಚ್ ಅಲ್ಲಿ ಗೆಲ್ಸ್ಬಿಟ್ರು ಪ್ಯಾಟ್ ಕಮಿನ್ಸ್ ಅಂದ್ರೆ ಪ್ಯಾಟ್ ಕಮಿನ್ಸ್ ಕ್ರೆಡಿಟ್ ಕೊಡಕ್ಕಾಗಲ್ಲ. ಐ ಥಿಂಕ್ ಫೈಂಡ್ ಔಟ್ ಮಾಡಿದ್ದೆ, ಲೈಕ್ ಎಲ್ಲರೂ ಮಾಡಿದ್ದು ಜಾಸ್ತಿ ಅಂದ್ರೆ ಸ್ವಲ್ಪ ಕುತ್ಕೊಂಡು ಪ್ಲಾನ್ ಮಾಡಿದ್ದೆ ಲೈಕ್ ಇಶಾನ್ ಕಿಶನ್ ಅವರು. ಯಾಕಂದ್ರೆ ಮ್ಯಾಚ್ ನ ಫಸ್ಟ್ ಮ್ಯಾಚ್ ಸೋತ್ ಮೇಲೆ ಕಮ್ ಬ್ಯಾಕ್ ಮಾಡಿದ್ರು ಆಕ್ಚುಲಿ ಹೇಳ್ಬೇಕು ಅಂದ್ರೆ ಇಶಾನ್ ಕಿಶನ್ ಅವರು. ಐ ಥಿಂಕ್ ಈಗ ಆಲ್ರೆಡಿ 4ನೇ ಜಾಗದಲ್ಲಿ ಕುತ್ಕೊಂಡಿದ್ದಾರೆ ಅಂತಂದ್ರೆ ಅದಕ್ಕೆ ಕ್ರೆಡಿಟ್ ಕೊಷ್ಟು ಅವ್ರಿಗೇನೆ. ಬಟ್ ಇವಾಗ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ಇಬ್ಬರಿಗೂ ಕೂಡ ಡೂ ಆರ್ ಡೈ ಸಿಚುವೇಶನ್ಸ್ ಇರುತ್ತೆ. ಒಂದು ರಾಜಸ್ಥಾನ್ಗೆ ಮತ್ತೆ ಹೈದರಾಬಾದ್ಗೆ ಇಬ್ಬರಿಗೂ ಕೂಡ. ಇವರಿಬ್ಬರಲ್ಲಿ ಸೊ ಯಾರು ಗೆಲ್ತಾರೋ ಅವರು ಈಗ ನಂಬರ್ 3-4 ಅಲ್ಲಿ ಆಟ ಆಡ್ಕೊಬಹುದು ಆಕ್ಚುಲಿ. ಬಟ್ ಈಗ ಏನಪ್ಪಾ ಅಂತಂದ್ರೆ ಗೈಸ್, ನಿನ್ನೆ ಆಕ್ಚುಲಿ ನಮ್ಮ ಪ್ರೆಡಿಕ್ಷನ್ ರಾಂಗ್ ಆಯ್ತು. ಸೊ ಐ ಥಿಂಕ್ ನಾವು ಡೆಲ್ಲಿ ಗೆಲ್ತೀವಿ ಅಂತ ಹೇಳಿದ್ವಿ. CSK ಅವ್ರು ಏನ್ ಗುರು ಸಕ್ಕತ್ತಾಗಿ ಬೌಲಿಂಗ್ ಮಾಡಿದ್ರು. ಐ ಥಿಂಕ್ ಸಕ್ಕತ್ತಾಗಿ ಬ್ಯಾಟಿಂಗ್ ಕೂಡ ಆಡಿದ್ರು. ಸಂಜು ಸ್ಯಾಮ್ಸನ್ ಅವರು ಇಲ್ಲ ಆಕ್ಚುಲಿ ನಿನ್ನೆ ಇದು ಪಿಚ್ ಸ್ವಲ್ಪ ಕಷ್ಟ ಆಯ್ತು ಆಕ್ಚುಲಿ ಹೊಡಿಯೋದಕ್ಕೆ, ಡ್ರೈ ಆಗಿಬಿಟ್ಟಿತ್ತು. ಇವನ್ ಸ್ವಲ್ಪ ಹೇಳಿದ್ರು ಆಕ್ಚುಲಿ ಪಿಚ್ಚಲ್ಲಿ 2 ಕಡೆ ಚೇಂಜಸ್ಗಳು ಏನಿರಲ್ಲ, ಅದಕ್ಕೋಸ್ಕರ DC ಅವ್ರು ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಂಡ್ರು. ಬಟ್ ಆ ಥರ ಪರ್ಫಾರ್ಮೆನ್ಸ್ ಅವ್ರ ಕಡೆಯಿಂದ ಬರಲಿಲ್ಲ. ಯಾಕಂದ್ರೆ ಆ ಥರ ಸಖತ್ತಾಗಿ ಕಟ್ ಹಾಕ್ಬಿಟ್ರು ಯಾರು CSK ಅವರು. ಸ್ಪಿನ್ನಿಂಗ್ ಅಲ್ಲಿ ನೂರ್ ಅಹಮದ್ ಆಗಿರ್ಬೋದು, ಅಕೀಲ್ ಹುಸೇನ್ ಆಗಿರ್ಬೋದು, ಐ ಥಿಂಕ್ ಚೆನ್ನಾಗಿ ಬೌಲ್ ಮಾಡಿದ್ರು. ಈ ಕಡೆ ಅನ್ಕೊಂಡಿದ್ದೆ ಇಲ್ಲ ಸ್ವಲ್ಪ ಚೆನ್ನಾಗಿ ಮಾಡ್ತಾರೆ ಹಂಗೆ ಹಿಂಗೆ ಅಂತ ಅನ್ಕೊಂಡಿದ್ದೆ. ಬಟ್ ಎನಿವೇಸ್ ಚೆನ್ನಾಗಿ ಮಾಡಿದ್ರು. 10 ಓವರ್ವರೆಗೂ ಮ್ಯಾಚ್ ಅವ್ರ ಕಂಟ್ರೋಲ್ ಅಲ್ಲಿ ಇತ್ತು. ಆಕ್ಚುಲಿ ಎಕಾನಮಿ ಅವ್ರಿಗಿಂತ ಜಾಸ್ತಿ ಇತ್ತು, ರಿಕಾರ್ಡ್ ರನ್ ರೇಟ್ ಅಬೋ 9 ಇತ್ತು ಆಕ್ಚುಲಿ. ಬಟ್ ಇಲ್ಲಿ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಸಂಜು ಸ್ಯಾಮ್ಸನ್ ಇನ್ನೂ 20+30+ ಅಲ್ಲಿ ಆಡ್ತಾ ಇದ್ರು, ಸ್ಟ್ರೈಕ್ ರೇಟ್ ಇಟ್ಕೊಂಡಿದ್ರು. ಹೊಡಿಯಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ರು. ಅವಾಗ ಐ ಥಿಂಕ್ ಅನ್ಬಿಲೀವಬಲ್ ಬ್ಯಾಟಿಂಗ್ ಆಡಿದ್ರು ಹೇಳ್ಬೇಕು ಅಂತಂದ್ರೆ. ನಮ್ಮ ಪ್ರಿಡಿಕ್ಷನ್ ರಾಂಗ್ ಆಗಿದೆ, ಸೊ ಕ್ಷಮೆ ಕೇಳ್ತಾ. ಸೊ ಇವತ್ತಿನ ಮ್ಯಾಚ್ ಅಲ್ಲಿ 8 ರೆಕಾರ್ಡ್ ನೋಡೋಂಗಿದ್ರೆ SRH ವರ್ಸಸ್ ಪಂಜಾಬ್ 25 ಮ್ಯಾಚ್ಗಳನ್ನ ಆಡಿದ್ದಾರೆ. 25 ಮ್ಯಾಚ್ ಅಲ್ಲಿ 17 ಮ್ಯಾಚ್ಗಳು SRH ಗೆದ್ದಿದ್ದಾರೆ, ಡಾಮಿನೇಟ್ ಮಾಡಕ್ ಬಿಟ್ಟಿದ್ದಾರೆ. ಬರೀ ಕೇವಲ 8 ಮ್ಯಾಚ್ಗಳು ಅಷ್ಟೇ ಪಂಜಾಬ್ ಅವ್ರು ಗೆದ್ದಿರೋದು. ಈ 8 ಮ್ಯಾಚ್ಗಳು ಮೇ ಬಿ ಲಾಸ್ಟ್ 2 ಇಯರ್ಸ್ ಇಂದ ಗೆಲ್ತಾ ಬರ್ತಿದ್ದಾರೆ ಅಂತ ಪಂಜಾಬ್ ಅವರು ನನಗನ್ಸುತ್ತೆ. ಸೊ ಅದಕ್ಕೆ ಮುಂಚೆ ಇಲ್ಲ, ಪಂಜಾಬ್ ಅವ್ರದ್ದು ಈ ಸತಿ ನಾನು ನೋಡಿದೀನಿ, 1 ಮ್ಯಾಚ್ ಸೋತಿದ್ದಾರೆ ಕೂಡ ಉಂಟು. 1 ಮ್ಯಾಚ್ ಗೆದ್ರು, 1 ಮ್ಯಾಚ್ ಸೋತ್ರು. ಹೆಂಗೆ ಅಂತಂದ್ರೆ ಚೇಸ್ ಮಾಡಿದ್ರು 240+ ನ ಸಮಥಿಂಗ್ ಪಂಜಾಬ್ ಅವರು. ಮತ್ತೆ ಇನ್ನೊಂದ್ಸತಿ ಹೈದರಾಬಾದ್ ಅವರು ಚೇಸ್ ಮಾಡಿ ಗೆದ್ದಿದ್ರು. ಸೊ ಗೈಸ್ ಆಕ್ಚುಲಿ ಈಕ್ವಲ್ ಇದೆ, ಏನು ಅಷ್ಟು ಇದಿಲ್ಲ. ಇನ್ನು ಹೈಯೆಸ್ಟ್ ಸ್ಕೋರ್ ಕಡೆ ಗಮನ ಕೊಡೋಂಗಿದ್ರೆ 247 SRH ಅವರು ಹೈಯೆಸ್ಟ್ ಸ್ಕೋರ್ ಹೊಡೆದಿರೋದು ಅಗೇನ್ಸ್ಟ್ ಪಂಜಾಬ್. ಪಂಜಾಬ್ ಅವರು 245 ಹೊಡೆದ್ರು, 245 ಅದನ್ನೇ ನಾನು ಹೇಳಿದ್ದು. ಅವರು ಹೈದರಾಬಾದ್ ಅವರು ಪಂಜಾಬ್ ಅವರು 240 ಸಮಥಿಂಗ್ ಹೊಡಿತಾರೆ. ಚೇಸ್ ಮಾಡಿದಂತ ಹೈದರಾಬಾದ್ ಅವರು ಅಭಿಷೇಕ್ ಶರ್ಮಾ ಸೆಂಚುರಿ ಮಾಡ್ತಾರೆ, ಟ್ರಾವಿಸ್ ಹೆಡ್ ಅವರು ಒಂದು 50 ರನ್ 60 ರನ್ ಹೊಡಿತಾರೆ. ಸೊ ಆ ಮ್ಯಾಚ್ ಫಿನಿಶ್ ಅಪ್ ಮಾಡ್ತಾರೆ ಆಕ್ಚುಲಿ, ಇನ್ನೂ 1 ಓವರ್ ಇದ್ದಂಗೆನೆ. ಸೊ ಐ ಥಿಂಕ್ ಕಮ್ ಬ್ಯಾಕ್ ಮಾಡ್ಬೋದು ಗೈಸ್. ಹೈದರಾಬಾದ್ ಅವ್ರಿಗೂ ಚಾನ್ಸ್ ಇದೆ, 50-50 ಇದೆ. ಬಟ್ ಎನಿವೇಸ್ ಇವತ್ತು ನಮ್ಮ ಪ್ರೆಡಿಕ್ಷನ್ ಪ್ರಕಾರ ಇವತ್ತು ಮ್ಯಾಚ್ ನ ಗೆಲ್ಲೋದ್ಯಾರಪ್ಪ ಅಂತಂದ್ರೆ ಪಂಜಾಬ್ ಅವರು ಗೆಲ್ತಾರೆ. ನಮ್ಮ ಪ್ರೀತಿ ಸಿಂತ ಪಡೆಯವರು, ಸಲ್ಮಾನ್ ಖಾನ್ ಒಂದು ಟ್ವೀಟ್ ಬರುತ್ತಲ್ಲ, ಪ್ರೀತಿ ಸಿಂತ ಟೀಮ್ ಒನ್ನೇಕೆ ಅಂತ ಆಗ್ತಾರಲ್ಲ, ಹಂಗೆ ನಾವು ಇವತ್ತು ಪ್ರೀತಿ ಸಿಂತ ಟೀಮ್ ಕಡೆ ಹೋಗ್ತಾ ಇದೀವಿ. ಪಂಜಾಬ್ ವಿನ್ ಆಗ್ತಾರೆ ಅಂತ ಪ್ರೆಡಿಕ್ಟ್ ಮಾಡ್ತಾರೆ. ಅಂಡ್ ಲೋಯೆಸ್ಟ್ ಸ್ಕೋರ್ ಇವರಿಬ್ಬರ ಮಧ್ಯೆ 114 ಲೋಯೆಸ್ಟ್ ಸ್ಕೋರು, ಅದು SRH ಅವರು ಹೊಡೆದಿರೋಂಥದ್ದು. ಸೊ ಇವತ್ತಿನ ಮ್ಯಾಚ್ ನಡೀತಾ ಇರೋದು ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಹೈದರಾಬಾದಲ್ಲಿ ನಡೀತಾ ಇದೆ. ಸೊ ಆವರೇಜ್ ಸ್ಕೋರು ನನ್ನ ಪ್ರಕಾರ ಅದು 240 ಇಂದ 250 ತನಕ ಮಿನಿಮಮ್ ಆವರೇಜ್ ಸ್ಕೋರ್ ಇರುತ್ತೆ. ಸೊ ಬರ್ದಿಕ್ಕಳಿ. ಸೊ ಯಾಕಂದ್ರೆ ಅದು ಮೇಲೆ ಹೋಗ್ಬೋದು, ಅದರಿಂದ ಕೆಳಗಡೆ ಬರಲ್ಲ ಅಂತ ನಾನು ಪ್ರೆಡಿಕ್ಟ್ ಮಾಡ್ತಾ ಇದ್ದೀನಿ.
ಯಾಕಂದ್ರೆ ಎರಡು ಕಡೆ ಬ್ಯಾಟಿಂಗ್ ತುಂಬಾ ಚೆನ್ನಾಗಿದೆ guys. ಪ್ರಿಯಾಂಶ್ ಆರ್ಯ, ಪ್ರಭ್ರಾನ್ ಸಿಂಗ್ ಅಂತೂ ಸಾಕಾದಾಗ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ. ಇಶಾನ್ ಕಿಶಾನ್, ಹೆನ್ರಿ ಕ್ಲಾಸನ್, ಅಭಿಷೇಕ್ ಶರ್ಮಾ, ಟ್ರಾವಿಸ್ ಹೆಡ್ ಅವರು ಕೂಡ ನಿನ್ನೆ ಪಾರ್ಟಿಗೆ ಜಾಯ್ನ್ ಆದ್ರು. ಇದರೊಳಗೆ ಎತ್ತಿಗೆ ಮುಂಬೈ ಇಂಡಿಯನ್ಸ್ ಮೇಲೆ ನಾಯಿ ಹೊಡೆದು ಹೊಡಿತಾರೆ ಅಂತ ಗೊತ್ತಿಲ್ಲಪ್ಪ ನನಗೆ. ಈ ಟ್ರಾವಿಸ್ ಹೆಡ್ ಅವರು ಬ್ಲೂ ಜರ್ಸಿ ನೋಡ್ತಾ ಇದ್ದಂಗೆ ರೊಚ್ಚಿಗೆದ್ದು ಬಿಡ್ತಾರೆ ಒಂದೇ ಸತಿಗೆ. ಸೊ ಇದೀಗ ಎಲ್ಲ ಬ್ಯಾಟಿಂಗ್ ಲೈನ್ ತುಂಬಾ ಚೆನ್ನಾಗಿದೆ ಗೈಸ್. ಇವನ್ ನಿತೀಶ್ ರೆಡ್ಡಿ ಕೂಡ ಫಾರ್ಮ್ ಅಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಬ್ಯಾಟಿಂಗ್ ಇಂದ ಬೌಲಿಂಗ್ ಇಂದ ಎರಡು ಕಡೆಯಿಂದನೂ ರನ್ಸ್ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ವಿಕೆಟ್ ತಗೊಳ್ತಾ ಇದ್ದಾರೆ. ಸಖತ್ ಟಫ್ ಫೈಟ್. ಅಂಡ್ ಆಕ್ಚುಲಿ ಇದ್ರ ಬಗ್ಗೆ ಮಾತಾಡಂಗಿದ್ರೆ ಹೈಯೆಸ್ಟ್ ಸ್ಕೋರು ಮತ್ತು ಹೈಯೆಸ್ಟ್ ವಿಕೆಟ್ ಬಗ್ಗೆ. ಸೊ ಹೈಯೆಸ್ಟ್ ಸ್ಕೋರ್ ಬಂದ್ಬಿಟ್ಟು ನಮ್ಮ ಪಂಜಾಬ್ ಕಡೆಯಲ್ಲಿ ಅಯ್ಯರ್ ಅವರೇ ತೊಗೋತಾರೆ. ಶ್ರೇಯಸ್ ಅಯ್ಯರ್ ಹೈಯೆಸ್ಟ್ ಹೊಡಿತಾರೆ, ರನ್ ಹೊಡಿತಾರೆ. ವಿಕೆಟ್ ಹರ್ಷದೀಪ್ ಸಿಂಗ್ ತೊಗೊತಾರೆ. ಈ ಕಡೆ ನಮ್ಮ SRH ತಂಡದಲ್ಲಿ ಇಶಾನ್ ಕಿಶನ್ ಅವರು ಹೈಯೆಸ್ಟ್ ರನ್ನು. ವಿಕೆಟ್ ಆಕ್ಚುಲಿ ಸೊ ಯಾರು ತೊಗೋಬೋದು ನಿಮ್ಮ ಪ್ರಕಾರ ವಿಕೆಟ್ SRH ಕಡೆ? SRH ಕಡೆ ಮೇ ಬಿ ವಿಲ್ ಗೋ ವಿತ್ ಇಶಾನ್ ಮಲಿಂಗ. ಇಶಾನ್ ಮಲಿಂಗ ಅವ್ರು ವಿಕೆಟ್ಸ್ ತಗೊಳ್ತಾರೆ. ಅವರು ಕೂಡ ಲೀಡಿಂಗ್ ವಿಕೆಟ್ ರನ್ಸ್, ಲೀಡಿಂಗ್ ವಿಕೆಟ್ ಟೇಕರ್ ಅಲ್ಲಿ ಇದ್ದಾರೆ ಕಡೆ ಆಕ್ಚುಲಿ. ಸೊ ಲೆಟ್ ಸಿ ದಟ್ ಇಬ್ರು ಕಡೆನೂ ಒಂದಷ್ಟು ಪೈಪೋಟಿಗಳಿರುತ್ತೆ. ಬಟ್ ನಾವು ಪಂಜಾಬ್ಗೆ ಹೋಗ್ತಾ ಇದೀವಿ ಆನ್ ದ ಬೇಸ್ ಆಫ್ ಪಾಯಿಂಟ್ಸ್ ಟೇಬಲ್ ಟಾಪ್ ಅಲ್ಲಿ ಇದ್ದಾರೆ. 2 ಮ್ಯಾಚ್ ಸೋತಿದ್ದಾರೆ. ಇವತ್ತಿನ ಮ್ಯಾಚ್ ಡೂ ಆರ್ ಡೈ ಸಿಚುವೇಶನ್ಸ್ ಅವ್ರಿಗೂ ಕೂಡ ಇರುತ್ತೆ. ಸೊ ಗೆಲ್ತಾರೆ ಅಂತ ಅನ್ಕೊಂಡಿದ್ದೀವಿ ಗೈಸ್. ನಿಮ್ಗೆ ಅನ್ಸುತ್ತೆ ಇವತ್ತಿನ ಮ್ಯಾಚ್ ಅಲ್ಲಿ ಯಾರು ಗೆಲ್ಲಬಹುದು? ನೀವು ಕಮೆಂಟ್ ಮಾಡಿ ತಿಳಿಸಿ. ಪ್ಲೇಯಿಂಗ್ ಲೆವೆಲ್ ಏನು ಚೇಂಜಸ್ ಮಾಡಲ್ಲ, ಸೇಮ್ ಆಸ್ ಇಟ್ ಈಸ್ ಪ್ಲೇಯಿಂಗ್ ಲೆವೆಲ್ ಇರುತ್ತೆ. ಸೊ ಹಾಗಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡೋಣ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.